ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ವಿ. ಹಾರ್ಟ್ಲಿ ವೆಲ್ಕಮ್ ಸರ್. ನೇರವಾಗಿ ನಮ್ಮ ಲಹರಿ ಸಂಸ್ಥೆಯ ಪರವಾಗಿ ಇದೀಗ ಮನೋಹರ್ ಸರ್ ಅವರು, ಅದೇ ರೀತಿಯಾಗಿ ವೇಲು ಸರ್ ಅವರು ಜೊತೆಯಾಗಿ ವೇಲು ಸರೇ ಮಾತನಾಡ್ತಾರೆ. ವೇಲು ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ನಿಮ್ಮದೇ ಸಂಸ್ಥೆಯಿಂದ ಬಿಡುಗಡೆ ಆದಂಥ ಹಾಡು ಇದು, ಹಾಗಾಗಿ ಮತ್ತೆ ಜನರ ಪ್ರೀತಿಯನ್ನು ಪಡಿತಾ ಇದೆ. ಎಷ್ಟು ಖುಷಿ ಆಗ್ತಾ ಇದೆ ಸರ್ ಈ ಸಮಯದಲ್ಲಿ ಹಾಡಿನ ಬಗ್ಗೆ ಹಾಗೂ ಗ್ರಾಮಾಯಣದ ಬಗ್ಗೆ. ಎಲ್ಲ ಪತ್ರಿಕಾ ಸಾಹೇಬರಿಗೂ ನಮಸ್ಕಾರ. ಭಾಳ ಅದ್ಭುತವಾದ ದಿನ ಇದು. ಸುಬ್ರಹ್ಮಣ್ಯಂ ಸಾಹೇಬರು, ವಾಸು ಸಾಹೇಬರು, ಅಂದರೆ 87ರಲ್ಲಿ ಮನಮೆಚ್ಚಿದ ಹುಡುಗಿ ವಜ್ರೇಶ್ವರಿ ಕಮೇಜಿಂದ ಆಡಿಯೋ ರೇಟ್ಸ್ ತಗೊಂಡು ಮನೋರಣ್ಣ ಅವರು ಹೈಯೆಸ್ಟ್ ರೇಟ್ ಕೊಟ್ಟಿದ್ರು ಆವಾಗ. ಅದಕ್ಕೆ ರಾಯಲ್ಟಿ 4.5 lakhs. ಆವಾಗ 400 ರೂಪಾಯಿ 200 ರೂಪಾಯಿ ರಾಯಲ್ಟಿ ಕೊಡ್ತಾಯಿದ್ವಿ ಟೈಮಲ್ಲಿ. ಹೈಯೆಸ್ಟು ರೇಟ್ ಕೊಟ್ಟು ತಗೊಂಡು ಫಸ್ಟು ಸಿನಿಮಾ ಶಿವಣ್ಣ ಅವ್ರದ್ದು ಲಹರಿ ಸಂಸ್ಥೆಯಲ್ಲಿ ಬಿಡುಗಡೆ ಆಗಿದ್ದು. ಆವಾಗ ಪ್ಲಾಟಿನಮ್ ಡಿಸ್ಕ್ ಕೊಟ್ಟಿದ್ದು ಈ ಪಿಕ್ಚರ್ಗೆ, ಸೂಪರ್ ಹಿಟ್ ಆಗಿತ್ತು. ಆ ಹಾಡನ್ನು ಮತ್ತೆ ಇವಾಗ ಪೂರ್ಣಚಂದ್ರ ತೇಜಸ್ವಿ ಅವರು, ಅರ್ಧಚಂದ್ರ ಅಲ್ಲ ಪೂರ್ಣಚಂದ್ರ ತೇಜಸ್ವಿ ಅವರು ಅದ್ಭುತವಾಗಿ ರೀಮಿಕ್ಸ್ ಮಾಡಿದ್ದಾರೆ. ನನಗೆ ಈ ರೀಮಿಕ್ಸು ಇದೆಲ್ಲ ಸ್ವಲ್ಪ ದೂರ ಯಾಕಂದರೆ ನಾನು ನಮ್ಮ ಸುಬ್ರಹ್ಮಣ್ಯ ಸಾಹೇಬ್ರಿಗೆ ಗೊತ್ತು, ವಾಸು ಸಾಹೇಬ್ರಿಗೆ ಸ್ವಲ್ಪ ಹಳೇ ತಲೆಮಾರಿನವನು. ಝೆನ್ ಎಕ್ಸ್ ಅವರು, ಝೆನ್ ಜಿ ಅಲ್ಲ ನಾವು, ಝೆನ್ ಎಕ್ಸ್. ಶಿವಣ್ಣ ಅವರು ಒಂದು ಮಾತು ಹೇಳಿದ್ರು ಹೋಗ್ತಾ, ಸೊಗಡು ಆ ಪದ ನೋಡಿ, ಆ ಪದ ಎಂಥ ಅದ್ಭುತವಾದ ಪದವನ್ನು ಯೂಸ್ ಮಾಡಿದ್ರು. ಸುಗ್ಗಿ ಹಬ್ಬದ ಶುಭಾಶಯಗಳು. ಸುಗ್ಗಿ ಹಬ್ಬಕ್ಕೆ ಇವತ್ತು ಸುಗ್ಗಿ ಥರನೇ ಒಂದು ಅದ್ಭುತವಾದ ಹಾಡು ನಿನ್ನಾಣೆ ನಾನು, ಈ ಹಾಡನ್ನು ಲಹರಿ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೀವಿ. ಮತ್ತು ಕಂಪ್ಲೀಟ್ ಟೀಮು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ನವೀನ್ ಇವತ್ತಿಲ್ಲ, ಅವ್ರ ಮಗಳು ಇವತ್ತು ದುಬೈನಲ್ಲಿ ಯಾವುದೋ ಒಂದು ಅವಾರ್ಡ್ ತೊಗೊಬೇಕಾಗಿತ್ತು, ಸಣ್ಣ ಮಗು, ಹಾಗಾಗಿ ಪೇರೆಂಟ್ಸಲ್ಲಿ ಹೋಗಿದ್ದಾರೆ. ಅಣ್ಣನ ಮಗ ಹೇಳ್ತಾನೆ ವಂಡರ್ಫುಲ್ ಜಾಬ್ ಫಾರ್ ದಿಸ್ ಮೂವಿ. ಆಲ್ಸೋ ತುಂಬ ಕಷ್ಟಪಟ್ಟಿದ್ದಾನೆ. ಸೊ ವಿ ಆರ್ ಮಿಸ್ಸಿಂಗ್ ನವೀನ್ ಆ್ಯಕ್ಚುಲಿ. ಜೊತೆಗೆ ನಮ್ಮ ನಿರ್ದೇಶಕರು ದೇವನೂರು ಮಹಾದೇವ ಅವ್ರಿಗೆ ಗೊತ್ತು, ದೇವನೂರು ಚಂದ್ರು ಅವರು. ಅವ್ರು ಎಷ್ಟು ಅದ್ಭುತವಾಗಿ ಹೆಸರು ಮಾಡಿದ್ದಾರೆ. ಅವ್ರ ಕಾದಂಬರಿ, ಅವರು ಭಾಳ ದೊಡ್ಡ ವ್ಯಕ್ತಿ, ಭಾಳ ಹತ್ತಿರದಿಂದ ನಾನು ಭೇಟಿಯಾಗಿದ್ದೀನಿ ದೇವನೂರು ಮಹಾದೇವ ಸಾಹೇಬರಿಗೆ, ಸಿದ್ಲಿಂಗೇನವರಿಗೆಲ್ಲ. ಅದೇ ರೀತಿ ಇವರು ಥಾಟ್ ಪ್ರೊಸೆಸ್ ಇದೆಯಲ್ಲ, ಈ ಸ್ಕ್ರಿಪ್ಟು ಮತ್ತು ಹಳ್ಳಿ ಸೊಗಡಿನ ಪದಗಳು ಯೂಸ್ ಮಾಡಿ ಅಲ್ಲಿ ಏನು ವಾತಾವರಣ ಇದೆ, ಇವತ್ತಿನ ದಿನಕ್ಕೆ ಏನು ಬೇಕು, ನಮ್ಮ ಈ ಝೆನ್ ಝಿ ಅನ್ನೋ ಏನು ಇದೆಯಲ್ಲ ಇವತ್ತಿನ ದಿನ, ಆಲ್ಫಾ ಬೀಟಾ ಮತ್ತು ಏನೇನೋ ಬಂದುಬಿಟ್ಟಿದೆ ಇವಾಗ. ಸೊ ಎಲ್ಲರಿಗೂ ಕೂಡ ಝೆನ್ ಝಿ, ಆಲ್ಫಾ ಬೀಟಾ ಏನಿದೆಯೋ ಎಲ್ಲರಿಗೂ ಕೂಡ ಈ ಗ್ರಾಮಾಯಣ ಸಿನಿಮಾ 100% ಕಣ್ ತಿರ್ಸುತ್ತೆ, ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಅಫ್ಕೋರ್ಸ್ ವಿನಯ್ ಜಿ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್. ರಕ್ತಗತವಾಗಿ ಬಂದಿದೆ ಅವ್ರ ನಟನೆ. ಅವ್ರನ್ನ ಮ್ಯಾಕ್ಸಿಮಮ್ ಯಾವ ರೀತಿ ನಟನೆಯನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ತಿಳ್ಕೊಂಡು ಗ್ರಾಮಾಯಣಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಯು ಡನ್ ಎ ವಂಡರ್ಫುಲ್ ಜಾಬ್ಸು. ತುಂಬ ಚೆನ್ನಾಗಿ ಮಾಡಿದಿರಿ ಅಮ್ಮ. ಯು ಆಲ್ಸೋ ಡನ್ ಎ ಫೆಂಟಾಸ್ಟಿಕ್. ನಾನು ನೋಡಿದೆ ಸಿನಿಮಾ, ರಫ್ ಎಲ್ಲ ಕಂಪ್ಲೀಟಾಗಿ ನೋಡಿದ್ದೀನಿ. ಭಾಳ ಚೆನ್ನಾಗಿ ಬಂದಿದೆ. ನಮ್ಮ ಕನ್ನಡದ ಸೊಗಡು ಮತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ಯಾವ ರೀತಿ ಹಿಂಗಿದೆ ಬದುಕು, ಏನು ರಾಜಕೀಯ ಇದೆ, ಮತ್ತೊಂದು ಮಗನೊಂದು ಎಲ್ಲ. ನಾನು ಕಂಪ್ಲೀಟ್ ಸ್ಟೋರಿ ಹೇಳಲ್ಲ ಸರ್, ಭಯಪಡಬೇಡಿ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಬೇಕಾಗಿರುವಂಥ ಸಬ್ಜೆಕ್ಟು ಖಂಡಿತ ಇದೊಂದು ಮೈಲಿಗಲ್ಲಿ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಇದು 9ನೇ ಸಿನಿಮಾ ಲಹರಿ ಫಿಲ್ಮ್ಸಲ್ಲಿ. ಸೊ 9 ಈಸ್ ಅ ವೆರಿ ವೆರಿ ಪವರ್ಫುಲ್ ನಂಬರ್ ಫಾರ್ ಲಹರಿ. ನಾವು ಏನೇ ಇವಾಗ ಹಾಡು ಲಾಂಚ್ ಮಾಡಿದರೂ ಕೂಡ 405 4 ಗಂಟೆ 5 ನಿಮಿಷಕ್ಕೆ ಲಾಂಚ್ ಮಾಡಿದ್ದೀವಿ. ಪ್ರೇಮಲೋಕ ಲೇಬಲ್ ನಂಬರು 6300, ರೋಜಾ 2700, ಮನಮೆಚ್ಚಿದ ಹುಡುಗಿ 3600, ಎಲ್ಲ 9. ಏನು 9ಲ್ಲಿ ನಾವು ಲಾಂಚ್ ಮಾಡಿದ್ದೀವೋ ಎಲ್ಲ ಸೂಪರ್ ಹಿಟ್ ಆಗಿದೆ. ಈ ಸಿನಿಮಾ ಕೂಡ 100% ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಜೊತೆಗೆ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಮಾತಾಡಲೇಬೇಕಾಗಿದೆ ನಾನು. ಅವ್ರ ತಂದೆಯವ್ರು ನನಗೆ ಭಾಳ ಹಳೆ ಪರಿಚಯ. ತಂದೆಯವ್ರ ಹೆಸರು ಕೃಷ್ಣಮೂರ್ತಿ ಅಲ್ಲ, ಸಾವಿರ ಸ್ವಾಮಿ. ಸಿ ಅಶ್ವಥ್ ಅವ್ರ ಜೊತೆಯಲ್ಲಿ ಸುಮಾರು 25 ವರ್ಷಗಳ ಮುಂಚೆ ನಾವು ಒಂದು CD ರಿಲೀಸ್ ಮಾಡಿದ್ದು ಮಂಡ್ಯನಲ್ಲಿ. ಆವಾಗ ಭಾಳ ಸಣ್ಣ ತೇಜಸ್ವಿ ಅವರು, ಅರ್ಧಚಂದ್ರ ತೇಜಸ್ವಿ ಆವಾಗ, ಇವಾಗ ಪೂರ್ಣಚಂದ್ರ ತೇಜಸ್ವಿ. ಸೊ ನನಗೆ ಗೊತ್ತಿರಲಿಲ್ಲ ಅವರ ಮಗ ಅಂತ. ಬಟ್ ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರದ್ದು. ನಿಜವಾಗ್ಲೂ ಅವ್ರ ಕ್ರಿಯೇಟಿವಿಟಿ, ಹಳ್ಳಿ ಸೊಗಡು ಮತ್ತು ನಮ್ಮ ಜಾನಪದ ಶೈಲಿಯ ಹಾಡುಗಳನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನೋದ್ರಲ್ಲಿ ಇವರು ಎಕ್ಸ್ಪರ್ಟು.
ಭಾಳ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಲ್ಸೋ ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ಎಕ್ಸ್ಪೆಷಲಿ ಆ ಫಸ್ಟ್ ಹಾಡು ನೋಡಿದ್ರಿ ತಾವು, ಅದೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದೀವಿ. ಎಷ್ಟೋ ಹಳ್ಳಿಲಿ ಯೂಸ್ ಮಾಡ್ತಾ ಇದ್ದಂಥ ಪ್ರತಿಯೊಂದು ಪದಗಳು ಮರ್ತೇ ಹೋಗ್ಬಿಟ್ಟಿದ್ದೀವಿ. ಸೊ ಅದನ್ನೆಲ್ಲ ಯೂಸ್ ಮಾಡಿ ಆ ಹಾಡು ಕೂಡ ಭಾಳ ಪ್ರಶಂಸೆ. ನಮ್ಮ ಪತ್ರಿಕಾ ಮಿತ್ರರು ಫೋನ್ ಮಾಡಿ ಹೇಳಿದ್ರು ತುಂಬ ಚೆನ್ನಾಗಿದೆ ಸರ್ ಆ ಹಾಡು ಅಂತ. ಅದೇ ರೀತಿ ಇದು ಕೂಡ ಮನಮೆಚ್ಚಿದ ಹುಡುಗಿಗೆ ಏನು ಪ್ಲಾಟಿನಮ್ ಡಿಸ್ಕ್ ಕೊಟ್ಟಿದ್ವೋ ಇದಕ್ಕೂ ಕೂಡ ಪ್ಲಾಟಿನಮ್ ಡಿಸ್ಕ್ ನಿಮ್ಗೆ ಬರುತ್ತೆ ಸರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು 100%. ಸೊ ನಮ್ಮ ಅಫ್ಕೋರ್ಸ್ ಸಂತೋಷ್ ಜಿ ಪತಾಜಿ ಅವರು ಎಸ್ ಡನ್ ಎ ವಂಡರ್ಫುಲ್ ವರ್ಕ್ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಕಷ್ಟಪಟ್ಟು ಪ್ರತಿಯೊಂದು ಫ್ರೇಮು ಕೂಡ ತುಂಬ ಚೆನ್ನಾಗಿ ಚಿತ್ರಿಸಿದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಮ ಫಸ್ಟ್ ಸಿನಿಮಾ ಅಲ್ಲ, ಬನ್ನಿ, ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಈಸ್ ಗೋಯಿಂಗ್ ಟು ಬಿ ಎ ವೆರಿ ಬಿಗ್ ಡೈರೆಕ್ಟರ್ ಇನ್ ಕನ್ನಡ. ಯಾಕಂದರೆ ನಿಷ್ಠೆ, ಕಷ್ಟ ಒಂದಿಲ್ಲ, ಭಾಳ ನಿಷ್ಠೆ ಇದೆ. ಏನೋ ಒಂದು ಸಾಧನೆ ಮಾಡಬೇಕು ಅಂತಿದೆ ಇವರಿಗೆ. ನೀವು ಮಾಡೇ ಮಾಡ್ತೀರಾ. ದೇವ್ರು ಒಳ್ಳೇದು ಮಾಡಲಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಎಂಟೈರ್ ಟೀಮ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ವೇಲು ಸರ್. ಥ್ಯಾಂಕ್ ಯು ಸೋ ಮಚ್. 50 ವರ್ಷಗಳು ಇವತ್ತೇನು ನೋಡಿದ್ರು ಅದಕ್ಕೆಲ್ಲ ಕಾರಣ ಸಂಗೀತ ಪ್ರಿಯರು ಮತ್ತು ನಮ್ಮನ್ನು ಬೆಳೆಸಿದಂಥ ಪತ್ರಿಕಾ ಮಿತ್ರರು, ನಿರ್ಮಾಪಕರು, ನಿರ್ದೇಶಕರು, ಸ್ವರ ಸಂಯೋಜನೆ ಮಾಡಿದವರು, ಸಾಹಿತಿಗಳು, ಪ್ರತಿಯೊಬ್ಬರು ಕೂಡ. ಕೇವಲ 500 ರೂಪಾಯಲ್ಲಿ ಸ್ಟಾರ್ಟ್ ಮಾಡಿದಂಥ ಮನೋರನ್ನ ಈ ಸಂಸ್ಥೆ ಇವತ್ತು 50 ವರ್ಷ ಆಗಿದೆ. ಇದು ಹಿಂದೆಗಡೆ ಭಾಳನೇ ಕಷ್ಟ ಇದೆ. ಬೆವರು, ರಕ್ತ, ಅವಮಾನಗಳು, ನೋವುಂಡವರು, ಹಾಲುಂಡವರು, ಸೋಲುಂಡವರು, ಮತ್ತೆ ಯಶಸ್ಸು ಉಂಡವರು ಕೂಡ ಲಹರಿ ಸಂಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸೊ ನಿಮ್ಮ ಆಶೀರ್ವಾದ ಹಾಗೇ ಇರಲಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಎಲ್ಲ ಪತ್ರಿಕಾ ಮಿತ್ರರಿಗೆ ಹತ್ರ ನಿಮ್ಮ ಮನೆಗಳಿಗೆ ಬಂದು ನಾನು ಇನ್ವಿಟೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ 2026 ಬಹಳ ಅದ್ಭುತವಾಗಿ ಸ್ಟಾರ್ಟ್ ಆಗಿದೆ. ಒಂದು ರಾಮಾಯಣ ಹಾಡು ಬಿಡುಗಡೆ ಆಯಿತು. ಬರೋ ತಿಂಗಳು 8ನೇ ತಾರೀಕು ನನ್ನ ಮಗನ ಮದುವೆ ಇದೆ ಇದೇ ಪ್ಯಾಲೇಸ್ ಗ್ರೌಂಡ್ಸಲ್ಲಿ. ದಯಮಾಡಿ ನಮ್ಮ ವೆಂಕಟೇಶ್ ಅವ್ರ ಕೈಲಿ ಇನ್ವಿಟೇಷನ್ ಕಳಿಸ್ತೀನಿ. ತಾವೆಲ್ಲ ಬಂದು ನನ್ನ ಮಗನಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. That's so sweet. Thank you so much.